ಇನ್ನು ಮುಂದೆ ಈ ತಾಳಿನೂ ಹಾಗೆ ಹೊರಡ್ತೀನಿ. ಸರ್ಸು, ನಿನ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ಗೊತ್ತಾಯ್ತು ಕಣವ್ವ. ನಮ್ಮನೆ ಇಬ್ರು ಹೆಣ್ಮಕ್ಳು ಕತೆನೂ ಹಿಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದೀಯಾ? ಇಲ್ಲ ಕಾಣಿಸಿದ್ದು, ನಾನೆತ್ತಿರೋ 3 ಮಕ್ಳು ಜಾತಕದಾಗೆ ಏನಾರು ದೋಷ ಆಯ್ತಾ ಅಂತ ಯೋಚನೆ ಮಾಡ್ತೀವಿ. ಪ್ರತಿ ಮಕ್ಳು ತಂದೆ ತಾಯಿಗೂ ತಾವೆತ್ತ ಮಕ್ಳು ಮದುವೆನ ಅದ್ದೂರಿಯಾಗಿ ಮಾಡಬೇಕು ಅಂತ ಬೆಟ್ಟದಷ್ಟು ಆಸೆ ಇರ್ತದೆ. ಆದರೆ ನನ್ನ ಮಕ್ಕಳು ಇಷ್ಟಪಟ್ಟೆ ಮದುವೆ ಆದ್ರೂ ಒಬ್ರು ಸುಖವಾಗಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ನಾನು ಹೆಂಗಿರ್ಲಿ, ನನ್ನ ಕರಳು ಕಿವಿಸ್ತಂಗಾಯ್ತದೆ ಕಣೋ. ನಿಮ್ಮಪ್ಪ ಆಗಾಗ ಹೇಳ್ತಿರ್ತಾರೆ, ನಮ್ಮ ಮಕ್ಳ ಜೀವನನ ನಾವು ರೂಪಿಸೋದ್ರಾಗೆ ಈ ಅಡವು ಬಿಟ್ವಿ ಅಂತ. ಆ ಮಾತು ಇವಾಗ ನಿಜ ಅನ್ನಿಸ್ತೈತೆ ಕಣೋ, ನಿಜ ಅನ್ನಿಸ್ತೈತೆ. ಅವ್ವ, ಯಾಕವ್ವ ಆ ರೀತಿ ಎಲ್ಲ ಅನ್ಕೋತ್ಯಾ? ಇದಕ್ಕೆ ನೀನು ಅಪ್ಪಯ್ಯ ಹೆಂಗ್ ಕಾರಣ ಐತೀರ ಹೇಳಿ? ನೀನು ಅಪ್ಪಯ್ಯ ಶಕ್ತಿ ಮೀರಿದಷ್ಟು ನಮ್ಮ 3 ಜನನೂ ಸಾಕಿದಿರ. ನಮ್ಮ ಹಣೆ ಬರಹ ಸರಿ ಇಲ್ಲ ಅಷ್ಟೆ, ಅದಕ್ಕೆ ಈ ರೀತಿ ಎಲ್ಲ ಆಯ್ತಾಯ್ತು. ಇಲ್ಲ ಕಣವ, ಇಲ್ಲ. ಎತ್ತವರು ಎಷ್ಟಾಗುತ್ತೋ ಅಷ್ಟು ಸಾಕೋದಲ್ಲ. ಅವ್ರಿಗೆ ಆಯ್ತದೋ ಆಗಕ್ಕಿಲ್ವೋ ಚೆನ್ನಾಗಿ ಸಾಕ್ಬೇಕು, ಜೀವನನ ರೂಪಿಸ್ಬೇಕು. ಆದರೆ ನಾವು ಇನ್ನೊಂಚೂರು ಕಷ್ಟಪಟ್ಟು ಅಷ್ಟೋ ಇಷ್ಟೋ ದುಡ್ಡು ಸೇರಿಸಿಟ್ಟಿದ್ರೆ ಇವತ್ತಿಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ ಕಣವ. ಆ ದುಡ್ಡುಗೋಸ್ಕರನೇ ತಾನೇ ಇವತ್ತು ನೀವೆಲ್ಲ ಬಂದು ಹಿಂಗೆ ಕಷ್ಟಪಡ್ತಾ ಇರೋದು. ನನ್ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅವ್ವ, ನೀನ್ಯಾಕವ್ವ ಕ್ಷಮೆ ಕೇಳ್ತೀಯ? ಕೇಳ್ಬೇಕಾಗಿರೋದು ನಾನು. ಇಷ್ಟಕ್ಕೆಲ್ಲ ಕಾರಣ ನಾನು ಕಣವ್ವ, ನಾನು. ಮನೆ ಮಗನಾಗಿ ಒಂದಾದ್ರೂ ಒಳ್ಳೆ ಕೆಲಸ ಮಾಡಿದ್ನಾ? ಅವ್ವ, ಯೋಚನೆ ಮಾಡ್ಬೇಡ ಕಣವ್ವ. ಮೈನನ್ ಜೀವನನ, ರಾಧಕ್ಕನ್ ಜೀವನನ ನಾನ್ ಸರಿ ಮಾಡ್ತೀನಿ. ಅವ್ರ ಸಂಸಾರನ ಸರಿ ಮಾಡಿ ಅವ್ರ ಸಂತೋಷವಾಗಿರೋದನ್ನ ನೀ ನೋಡ್ತೀಯ ಕಣವ್ವ, ನೋಡ್ತೀಯ. ಹೌದು ಅತ್ತೆ, ಎಲ್ಲ ಆದಷ್ಟು ಬೇಗ ಸರಿ ಹೋಗುತ್ತೆ, ನೀವು ಅಳ್ಬೇಡಿ. ನಾವೇನೋ ಒಂದೇ ಕುಟುಂಬದವ್ರು ಕಣವ. ತಪ್ಪು ಸರಿನೆಲ್ಲ ಹೊಟ್ಟೆಗೆ ಹಾಕೊಂಡು ಒಬ್ರಿಗೊಬ್ರು ಆಸರೆ ಆಗಿದ್ದೀವಿ. ಆದರೆ ಧ್ರುವ ಮೈನಿನ ಜೀವನನ ಸರಿ ಮಾಡಬೇಕು, ನಮಗೆಲ್ಲ ಒಳ್ಳೇದಾಗಬೇಕು ಅಂತ ಅವನ ಮನೆ ಮಠ ಎಲ್ಲ ಬಿಟ್ಟು ಬಂದು ನಿಂತ್ಕೊಂಡವನೆ. ಇವಳು ಅವನ ಮೇಲೆ ಕೋಪ ಮಾಡ್ಕೊಂಡವಳಲ್ಲೋ, ಹೆಂಗೂ ನೋಡ್ಕೊಂಡು ಸುಮ್ಮನೆ ಇರೋದು. ಅವ ಇದನ್ನ ನೋಡ್ತಾ ಇದ್ರೆ ಹೊಟ್ಟೆ ಎಲ್ಲ ಉರಿತದೆ. ಅಮ್ಮ,